ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ವಿಕ್ಕಿ ಅವ್ರು ಬರ್ಲಿಲ್ವಾ? ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ನನಗಿಂತ ಮುಖ್ಯವಾದ ಕೆಲಸ ಏನಿರ್ಬೋದು ಇವ್ರಿಗೆ? ಹಾಂ, ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ಕೇಳ್ಬಿಡ್ತೀನಿ. ಪಿಕ್ ಮಾಡ್ತಾ ಇಲ್ಲ, ಮನೆಗೂ ಬರ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ ವಿಕ್ಕಿ ಅವರು? ಏನಾಗಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಕಾಲ್ ಯು ಲೇಟರಾ? ನಾನು ಈ ಡ್ರೆಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೊಂದ್ಸತಿ ನೀನು ಚೆನ್ನಾಗಿದ್ಯಾ? ನಂಗೆ ಸೂಟ್ ಆಗುತ್ತಾ? ವೇದಾಂತ್, ವೇದಾಂತ್, ಫೋನೇ ನೋಡಿಲ್ಲ ನೀನು. ಚೆನ್ನಾಗಿದೆ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಯಾಕೆ ಡಲ್ ಆಗಿದ್ಯಾ ವೇದಾಂತ್? ಹುಷಾರಾಗಿದ್ಯಾ ತಾನೆ? ಸರಿ, ಕೆಲವೊಂದ್ಸಲ ನಾವು ತುಂಬ ಓವರ್ ಥಿಂಕ್ ಮಾಡ್ತೀವಲ್ವಾ? ಯಾಕೆ ವೇದಾಂತ್ ಈ ರೀತಿ ಮಾತಾಡ್ತಿದ್ಯಾ? ವಿಕ್ರಾಂತ್ ದುಬೈಗೆ ಹೋಗಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿಗೆ ಹೋಗ್ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ವೇದಾಂತ್, ಏನು ನೀನು ಇನ್ನೂ ಅದನ್ನೇ ಮನ್ಸಿಗೆ ಹಚ್ಕೊಂಡು ಕೂತಿದ್ಯಲ್ಲ? ಅಷ್ಟಕ್ಕೂ ಭಾವ ಯಾಕೆ ಹೋಗಬಾರ್ದಿತ್ತು? ಅವ್ರೇನು ಚಿಕ್ಕ ಮಗುನಾ? ಅವ್ರೇನು ಯಾವತ್ತೂ ಫಾರಿನ್ಗೆ ಹೋಗೇ ಇಲ್ವಾ? ಅಥವಾ ಫ್ಲೈಟಲ್ಲಿ ಓಡಾಡಿ ಅವ್ರಿಗೇನು ಅಭ್ಯಾಸನೇ ಇಲ್ವಾ? ಅವ್ರಿಗೂ ಜವಾಬ್ದಾರಿ ಇದೆ ವೇದಾಂತ್. ಅದೆಲ್ಲ ಓಕೆ ಬಚಾರಿ, ಬಟ್ ವಿಕ್ರಾಂತ್ ಯಾವತ್ತೂ ನನ್ನ ಮಾತು ತೆಗೆದು ಹಾಕ್ತಿರ್ಲಿಲ್ಲ. ಯಾವ ಕೆಲಸದ ಬಗ್ಗೆ ಹೇಳ್ತಿದ್ದಾರೆ ನನಗೆ ಅದ್ರ ಬಗ್ಗೆ ಕ್ಲೂ ಕೂಡ ಇಲ್ಲ. ಸಮಥಿಂಗ್ ಇಸ್ ಫಿಶಿ. ವೇದಾಂತ್, ಈ ಥರ ಎಲ್ಲ ಥಿಂಕ್ ಮಾಡೋದು ತುಂಬ ಸಿಲ್ಲಿ ಅನಿಸುತ್ತೆ. ಕೆಲಸ ಅಂತ ಬಂದಮೇಲೆ ಹೋಗಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ನಾವಿಬ್ಬರು ಮದುವೆ ಆಗಿದ್ದ ಹೊಸರಲ್ಲಿ ನಿಂಗೆ ಕೆಲಸ ಇದೆ ಅಂತ ನೀನು ಹೋಗಿದ್ದೆ, ನೆನಪಿದ್ಯಾ? ಆಗ ನಾನೇನಾದರೂ ಮಾತಾಡಿದ್ದ ಅರ್ಥ ಮಾಡ್ಕೊಂಡಿದ್ದೆ ತಾನೆ? ಈಗಲೂ ಅದೇ ಥರ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಫೋನ್ ಕೊಡೋ ಮೇಲೆ ನಾನು ಕೊಡಲ್ಲ. ಕೊಡು ಅಂತ ಹೇಳಿದ್ನಲ್ಲ. ಕೊಡಲ್ಲ ಅಂದ ತಾನೆ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಫೋಟೋ ತೆಗಿತೀನಿ. ಏನೇ ಇದು, ಫೋನಲ್ಲಿ ಚಾರ್ಜೇ ಇಲ್ವಲ್ಲ? ಯಾವಾಗಲೂ ಚಾರ್ಜ್ ಕರೆಕ್ಟಾಗಿ ಮೇಂಟೈನ್ ಮಾಡೋನು. ಏನಿವತ್ತು ಚಾರ್ಜ್ಗೆ ಹಾಕಿಲ್ವಲ್ಲ? ನಾನೇ ಹಾಕ್ತೀನಿ ಬಿಡು. ಅಂತ ಬಂದಿದ್ದ ವಿಷಯನೇ ಮರ್ತ್ಬಿಟ್ಟೆ ನೋಡು. ಡ್ರೆಸ್ ಸೆಲೆಕ್ಟ್ ಮಾಡು ಅಂದೆ, ಇನ್ನೂ ಹೇಳಲಿಲ್ಲ. ನೋಡಿ, ಕಲರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫುಲ್ ವೈಟ್ ಆಗೋಗ್ಬಿಡುತ್ತೆ. ಬೇಡ, ಇದು ಪಿಂಕ್ ಮತ್ತು ಎಲ್ಲೋ ನೋಡು. ಚೆನ್ನಾಗಿದೆ. ಆಯಿತು, ತುಂಬ ಬ್ರೈಟ್ ಆಗಲಿಲ್ವಾ? ಏನು ಚೆನ್ನಾಗಿದೆ? ಈ ಪರ್ಪಲ್ ಕಲರ್ ನೋಡು. ಚೆನ್ನಾಗಿದೆ. ಥೋ, ಚೆನ್ನಾಗಿಲ್ದಿರೋದೆಲ್ಲ ಚೆನ್ನಾಗಿದೆ ಅಂತ್ಯ. ಟೇಸ್ಟೇ ಇಲ್ಲ ನಿನಗೊಂಚೂರು. ಚೆನ್ನಾಗಿಲ್ವಾ? ಮತ್ತೆ ತಗೋಬೇಡ. ಏ ಅಲ್ಲ ಕಣಯ್ಯ, ಏ ನಿತ್ಕೋ. ಸಾರಿ ಹೆಂಡತಿ, ಅಪ್ಪ ಸಿಕ್ಕಾದ್ಮೇಲೆ ಫಸ್ಟ್ ಮೀಟ್ ಮಾಡಿದೆ ನಿಮ್ಮನ್ನು. ಅಲ್ಲಿವರೆಗೂ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಈ ಥರ ಮಾಡಲ್ಲ. ನಿಮ್ಮ ತಂದೆ ಸೂರ್ಯನಾರಾಯಣ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ಇವಾಗಲೇ ಹೋಗ್ತೀನಿ. ಅವ್ರು ಕಾಶಿಲಿದ್ದಾರೆ. ಇವರೇ ನಿಮ್ಮ ತಂದೆ ಸೂರ್ಯನಾರಾಯಣ್ ವಸಿಷ್ಠ. ನಿಮ್ಮ
ತುಂಬ ದಿನದ ಕನಸು ಇವತ್ತು ನನ್ಸಾಗ್ತಿದೆ. ಜಾಸ್ತಿ ಏನು ಕೇಳಲ್ಲ, ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಷ್ಟೆ. ಆ ಫೋಟೋಲಿ ನೀವು, ಅಮ್ಮ, ಅಗ್ರಜ, ರೌಡಿನಾದ್ನಿ, ನಾನು, ಆರ್ತಿ, ಸಾರ್ಥಕ್ ಭಾವ, ಆದ್ಯ, ಧ್ರುವ, ಚೋಟನಾದ್ನಿ ಎಲ್ಲರೂ ಒಂದೇ ಫ್ರೇಮಲ್ಲಿ ಅಷ್ಟೇ ಅಪ್ಪ. ಇನ್ನೇನು ಕೇಳಲ್ಲ. ಇವಾಗ ನಾನು ನಿಮ್ಮ ಹುಡ್ಕೊಂಡು ಕಾಶಿಗೆ ಬರ್ತಾ ಇದ್ದೀನಿ. ಕಾಶಿಲಿ ನೀವು ಎಲ್ಲೇ ಇದ್ರು ಸರಿ, ಒಂದು ರೋಡ್ನು ಬಿಡಲ್ಲ, ಎಲ್ಲ ಹುಡುಕಾಡ್ತೀನಿ. ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಸಿಕ್ಕಿದ್ರೆ ಬಾಕಿ ಇರೋದೊಂದೇ, ಅಮ್ಮನ ಹುಡುಕ್ಬೇಕು. ಅಮ್ಮನ ಸಿಕ್ಕಿದ್ರೆ ಎಲ್ಲರೂ ಒಟ್ಟಿಗೆ ನಿಂತು ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಪ್ಪ. ಇಡೀ ಸೂರ್ಯನಾರಾಯಣ್ ಕುಟುಂಬ ಕಂಪ್ಲೀಟ್ ಆದಂಗೆ. ಪ್ರಜ್ವಲ್, ಹಲೋ ಬಾಸ್, ಎಲ್ಲಿದ್ದೀರಾ? ಇಲ್ಲೇ ಡಬಲ್ ರೋಡಲ್ಲಿ ಇದ್ದೀನಿ. ಹಾಗಾದ್ರೆ ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದೀನಿ ಸರ್. ನಿಮ್ಮನ್ನು ಅರ್ಜೆಂಟಾಗಿ ಮೀಟ್ ಆಗಬೇಕು. ಏನು ವಿಷಯ? ಇಲ್ಲ ಸರ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.